ಪಾಕ್ ವಿರುದ್ಧ ದಾಖಲೆಯ ಶತಕ. ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರಿಸಿದ ವಿರಾಟ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ? ಹೌದು, ಭಾನುವಾರ ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಎ ಗುಂಪಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೊನೆಯ ಎಸೆತದಲ್ಲಿ ಶತಕವನ್ನು ಸಿಡಿಸುವ ಮೂಲಕ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ 6 ವಿಕೆಟ್ಗಳ ಜಯ ಸಾಧಿಸಲು ನೆರವಾದರು. ಇದು ಕೊಹ್ಲಿಯ 51ನೇ ಏಕದಿನ ಶತಕ ಮತ್ತು ಪಾಕಿಸ್ತಾನದ ವಿರುದ್ಧ 4ನೇ ಶತಕವಾಗಿದೆ. ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ, ಅರ್ಹತೆ ಬಗ್ಗೆ ತಿಳಿಸಲು ಮಹತ್ವದ ಪಂದ್ಯವೊಂದರಲ್ಲಿ ಆ ರೀತಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾದದ್ದು ಒಳ್ಳೆಯದಾಗಿದೆ. ರೋಹಿತ್ನನ್ನು ಬೇಗನೆ ಕಳೆದುಕೊಂಡ ತಂಡಕ್ಕೆ ಕೊಡುಗೆಯನ್ನು ನೀಡಿದ್ದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಕೊನೆಯ ಪಂದ್ಯದಲ್ಲಿ ನಾವು ಕಲಿತಿದ್ದನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು ಅಂತ ಹೇಳಿದ್ದಾರೆ. ಇನ್ನು ನನ್ನ ಕೌಶಲ್ಯದ ಮೇಲೆ ಗಮನ ಕೇಂದ್ರೀಕರಿಸುವುದು ನನ್ನ ಕೆಲಸವಾಗಿದೆ. ಸ್ಪಿನ್ನರ್ಗಳ ವಿರುದ್ಧ ಮಧ್ಯಮ ಓವರ್ಗಳನ್ನು ಹೆಚ್ಚಿಸಲು ಅಪಾಯವನ್ನು ತೆಗೆದುಕೊಳ್ಳದೆ ನಿಯಂತ್ರಿಸುವುದು ಇಂದಿನ ನನ್ನ ಕೆಲಸವಾಗಿತ್ತು. ಕೊನೆಯಲ್ಲಿ ಶ್ರೇಯಸ್ ವೇಗವನ್ನು ಹೆಚ್ಚಿಸುವುದು ಮತ್ತು ನಾನೂ ಸಹ ಕೆಲ ಬೌಂಡ್ರಿಗಳನ್ನು ಹೊಡೆದಿದ್ದೇನೆ. ಇದು ನನ್ನ ಸಾಮಾನ್ಯ ODI ಆಟವನ್ನು ಆಡಲು ನನಗೆ ಅವಕಾಶ ಮಾಡಿಕೊಡ್ತು ಅಂತ ಹೇಳಿಕೊಂಡಿದ್ದಾರೆ. ನನ್ನ ಆಟದ ಬಗ್ಗೆ ನನಗೆ ತಿಳುವಳಿಕೆ ಇದೆ. ಹೊರಗಿನ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳದಿರುವುದು, ನನ್ನ ಸ್ಥಾನದಲ್ಲಿ ಉಳಿಯುವುದು ಮತ್ತು ನನ್ನ ಶಕ್ತಿ ಸಾಮರ್ಥ್ಯ ಆಲೋಚನೆಗಳ ಬಗ್ಗೆ ಗಮನ ತೆಗೆದುಕೊಳ್ಳಬೇಕಾಗಿತ್ತು. ಈ ಪಂದ್ಯ ಆ ನಿರ್ಲಕ್ಷ್ಯಗಳನ್ನೆಲ್ಲ ಸುಲಭಗೊಳಿಸಿತು. ಮುಂಬರುವ ದಿನಗಳಲ್ಲಿ ತಂಡದಲ್ಲಿ ಉಳಿದು ತಂಡಕ್ಕಾಗಿ ಕೆಲಸ ಮಾಡುವುದೇ ನನ್ನ ಕೆಲಸ ಅಂತ ಹೇಳಿದ್ದಾರೆ. ಇನ್ನು ಭಾನುವಾರ ನಡೆದ ಪಂದ್ಯದಲ್ಲಿ ಶತಕ ಸಿಡಿಸಿದ ಕೊಹ್ಲಿ ಏಕದಿನ ಪಂದ್ಯದಲ್ಲಿ 14,000 ರನ್ ತಲುಪಿದ ವೇಗದ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಕೇವಲ 287 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡುವ ಮೂಲಕ ಸಚಿನ್ ತೆಂಡೂಲ್ಕರ್ ಅವರ ಹಿಂದಿನ 350 ಇನ್ನಿಂಗ್ಸ್ ದಾಖಲೆಗಳನ್ನು ಮುರಿದಿದ್ದಾರೆ. ಚೆಂಡಿನ ವೇಗವಿರುವಾಗ ರನ್ ಹೊಡೆಯಬೇಕು ಎಂಬುದು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಇಲ್ಲದಿದ್ದರೆ ಸ್ಪಿನ್ನರ್ಗಳು ಪಂದ್ಯದ ಗತಿ ಬದಲಿಸಬಹುದು. ಶುಭ್ಮನ್ ಗಿಲ್ ಉತ್ತಮ ಪ್ರದರ್ಶನ ನೀಡಿದರು. ಇದೇ ಕಾರಣಕ್ಕೆ ಅವರು ವಿಶ್ವದ ನಂಬರ್ 1 ಬ್ಯಾಟರ್ ಕೂಡ ಆಗಿದ್ದಾರೆ. ಪ್ಲೇ ಆಫ್ನಲ್ಲಿ 60ರಿಂದ 70 ರನ್ ಗಳಿಸುವುದು ಅಗತ್ಯವಾಗಿತ್ತು. ನಂಬರ್ 4ರಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಶ್ರೇಯಸ್ ಅಯ್ಯರ್ ತಂಡಕ್ಕೆ ಉತ್ತಮ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ.